ಓ ಏನ ಮಚ್ಚಿ ವಿಶೇಷ ಎಣ್ಣೆ ತರಿಸಿದ್ಯಾ ನಮಗೋಸ್ಕರ? ಏನೋ ನಿಂದು ಕಲೆ ಯಪ್ಪ, ನಮಗೆ ತಾನೆ ನಿಜ ಹೇಳು ಮಚ್ಚಿ. ಏನೋ ನಮಗೇನು ಯಾಕೋ ಡೌಟ್ ಆಗ್ತಿದ್ ಕಣೋ. ಏನು ವಿಷಯ ಹೇಳು ಸಾಕು, ನಾನು ನೋಡ್ಕೊಂತೀನಿ. ಹೇಳು, ಎಣ್ಣೆ ಎಲ್ಲ ಕೊಡಿಸ್ತಿದ್ಯಲ್ಲೋ, ಹೇಳು ನೋಡ್ಕೊಂತೀನಿ. ನನ್ನ ಮಕ್ಕಳು ಅವ್ನು ಎಣ್ಣೆ ಕೊಡಿಸ್ತಾನಂದ್ರೆ ಅವನೇನೋ ಪ್ಲ್ಯಾನ್ ಇರಬೇಕು. ಫಸ್ಟ್ ಆ ಪ್ಲ್ಯಾನು ಕೇಳ್ರು ಫಸ್ಟು ಏನು ಅಂತ ಒಂದು. ಏನಿಲ್ಲ ಮಚ್ಚ, ನಂದು ಬ್ರೇಕಪ್ ಆಯ್ತಲ್ಲ, ಅದಕ್ಕೆ ನಾನಂತೂ ಎಣ್ಣೆ ಕುಡಿಯಲ್ಲ, ನಿಮಗಂತೂ ಎಣ್ಣೆ ಕುಡಿಸೋಣ ಅಂತ ತಂದೆ. ಬ್ರ್ಯಾಂಡೆಡ್ ಅಪ್ಪ, ಯಾವುದು ಲೋಕಲ್ ಅಲ್ಲ. ಬೇಕಾರೆ ಬಿಚ್ಬಿಟ್ಟು ಮೂಸ್ ನೋಡ್ರಿ, ಬೇಕಾದ್ರೆ ಬ್ರ್ಯಾಂಡೆಡ್ಡೇ ಎಲ್ಲ. ಮತ್ತು ಏನಿಲ್ಲ ಮಚ್ಚ, ಅವಳು ಬಗಲೆತ್ಬಿಟ್ಲಾ, ನನ್ನ ನೋವು ತಡೆಯೋಕ್ಕಾಗ್ತಿಲ್ಲ. ನೀವಾದರೂ ಕುಡಿದ್ರೆ ನನ್ನ ನೋವು ಹೇಳ್ಕೊಬೋದಲ್ಲ ನಿಮಗಾದರೂ ಅಂತ ಕರೆದೆ. ಏನಿಲ್ಲ ಕಣೋ, ಅವಳು ಯಾಕಾದರೂ ಬಿಟ್ಟೋದ್ಲು ಅಂತ ನಿದ್ರೆ ಬರ್ತಿಲ್ಲ ನೈಟೆಲ್ಲ. ಏನು ಮಾಡಲಿ? ನಿಮ್ಮ ಹತ್ರ ಯಾವುದಾದ್ರು ಐಡಿಯಾ ಇದ್ದರೆ ಕೊಡ್ರಿ, ಅವಳು ಮರೆಯೋಕ್ಕೆ. ಮರಿತೀನಿ. ತಡಿ ಎಣ್ಣೆ ಆಗಲಿ ತಡಿ, ಕೊಡ್ತೀನಿ ಐಡಿಯಾ ಕೊಡ್ತೀನಿ ತಡಿ. ಏನರೋ ಮಾಡ್ತಿದ್ದೀರಾ ಈಗಷ್ಟು ಪೊಂಗುದ್ರಲ್ಲೋ. ಅವನೇನೋ ಜಾಕ್ ಆಗ್ತಾನೆ ಹಂಗೆ ಅಂತ ಇನ್ನೂ ಹೇಳೋಕ್ಕೆ ಶುರು ಮಾಡಿಲ್ಲ, ಆಗಲೇ ಎತ್ತುತ್ತಾ ಇದ್ದೀರಾ. ಸ್ವಲ್ಪ ನಿಧಾನಕ್ಕೆ ಎತ್ತರಿ. ನಾನು ಇನ್ನೂ ಕತೆ ಫುಲ್ಲು ಮುಗಿಸೋ ತನಕ ನೀವು ನಿಧಾನಕ್ಕೆ ಎತ್ತಾ ಇರಬೇಕು. ಲೇ ಮಚ್ಚಿ, ನಿನಗೆ ಗೊತ್ತಾನೆ ಅವಳು ನಾನು ಏನು ಬಿಟ್ಟೋದ್ಲ ಅಂತ. ನಾಳು ಏನಕ್ಕೆ ಬಿಟ್ಟೋದು? ನಮಗೆ ಎಣ್ಣೆ ಕೊಡು, ನಾನು ಖುಷಿ ನಮ್ಮ ಹತ್ರನೇ ಬಾಯಿ ಬಿಡಿಸ್ಕೊಂಡ್ಬಿಡ್ತಾ ಅನ್ಕೊಂಡ್ರೆ ಆಮೇಲೆ ಹುಷಾರಾಗಿರ್ಬೇಕು ನಾವು. ಏನು ಹೇಳು, ಹುಷಾರಾಗಿರ್ಬೇಕು. ಸರಿಯಿಲ್ಲ ಇವನು ಸ್ಟೋರಿ ಕೇಳ. ಓ ಮಾಮ್, ನೀವು ಹೇಳಿತ್ತು ಸರಿನೇ. ಹೋದ ತಿಂಗಳು ಕರ್ಸ್ಕೊಂಡ್ಬಿಟ್ಟು ನಮಗೆ ಇಟ್ನಲ್ಲ ಬಗ್ನಿಕೂಟ ವೀಡಿಯೋ ಮಾಡ್ಕೊಂಡು. ಚೂಪಾಗಿರ್ಬೇಕು ನಾವು, ಏನೇನು ಬಾಯಿ ಬಿಡಬೇಡ್ದು ಮಾಮ್. ಚೂಪಾಗಿ ಕೂತ್ಕೊಂಡು ಚೂಪಾಗಿರೋಣ. ಆಗಿತ್ತೆ ಜೂಟ ಬಿಡೋಣ ಮಾಮ್. ನಾವು ಏನು ಜಾಸ್ತಿ ಮಾತಾಡೋದು ಬೇಡ, ಆಮೇಲೆ ಪುಂಗ್ದಂಗೆ ಕೂತ್ಕೊಂತಾನೆ. ನೀವು ಹೇಳಿತ್ತು ಕರೆಕ್ಟೇ ಕೊಂಡ್ರು. ಎಣ್ಣೆ ಆಗಿತ್ತೆ ಜೂಟ್ ಆಗಿಬಿಡ್ಬೇಕು, ಇಲ್ಲ ಅಂದರೆ ಇವನಿಂದ ಇರೋ ದೊಡ್ಡ ರಾಧನ ಆಗ್ಬಿಡತ್ತೆ. ಬೇಗ ಏರ್ಸ್ರಿ ಹೇಳ್ತೀನಿ, ಜೂಟ್ ಆಗೋಣ ಇಲ್ಲಿಂದ. ಇವನು ನೋಡ್ತಿದ್ರೆ ನನಗೆ ಯಾಕೋ ಭಯ ಆಗ್ತಿತ್ತು. ಎಣ್ಣೆ ಕೂರಿಸಿ ಏನಾದ್ರು ಮಾಡಿದ್ನು ನಮ್ಮನ್ನ ಅಂತ. ಏನೋ ಹಿಂಗೆ ಖಾಲಿ ಮಾಡ್ತೀಯಾ? ನಾನಿಗೊಂಚೂರು ಒಂದು ಬಾಟ್ಲಿ ನಾನು ಕೊಡ್ತೀನಿ ಒಂದೊಂದೇ. ನೀವು ಕುಡಿತಾ ಇರಬೇಕು, ನಿಮ್ಮ ಸ್ಟೋರಿ ಹೇಳ್ತಾ ಇರಬೇಕು. ನನ್ನ ಸ್ಟೋರಿ ಏನಿಲ್ಲ, ನಿಮ್ಮದು ಸ್ಟೋರಿ ಕೇಳೋಕ್ಕೆ ಒಂಥರ ಮಜಾ. ನನಗೆ ಮಜಾ ಕೊಡ್ತಿರೋದು ನಿಮ್ಮ ಸ್ಟೋರಿ ಕೇಳ್ತಾ ಇದ್ರೆ. ಲೇ ಮಚ್ಚಿ, ನೀನು ಹುಡುಗಿ ಇದ್ಲಲ್ಲ, ಅವಳು ಏನಾದ್ಲು ಅವಳು? ಅವಳು ಇವಾಗ ಏನೋ ಇವನು ಲವ್ ಮಾಡ್ತಿದ್ದಾಳಂತೆ. ವಿಷಯ ಬಂತು ಕೇಳ್ಬೇಕಾರೆ ಅವನಿಗೆ ನಾನು ಸುಳ್ಳು ಹೇಳಿದ್ರೆ. ಮಚ್ಚಿ, ನಾನು ಏನು ಮಾಡಿಲ್ಲ ಮಚ್ಚಿ. ಅವಳಿಗೆ ಇನ್ಸ್ಟಾಗ್ರಾಮಲ್ಲಿ ಪವನ ಇದ್ದಾನ ಅಂತ ಮೆಸೇಜ್ ಹಾಕ್ತೆ. ಅವಳು ನನ್ನ ನಂಬರ್ ತೊಗೊಂಡು ನನ್ನೇ ಪಟಾಯಿಸ್ಕೊಂಡು ಏನು ಮಾಡಲಿ ಬಿಡು ಮಚ್ಚಿ. ಈಗ ನಾನು ಲವ್ ಮಚ್ಚಿ, ನೀನು ಯಾರು ಹೇಳ್ತಿರೋದು ಹೇಳು? ಅವಳಾ ನಮ್ಮ ಏರಿದವಳ? ಏನು ಅವಳೇ ತಾನೆ? ನಿಜ ಹೇಳು, ಅವಳೇ ತಾನೆ? ನನಗೆ ಯಾಕೋ ಡೌಟ್ ಬರ್ತೈತೆ. ನನಗೂ ಏನೋ ಸ್ವಲ್ಪ ವಿಚಾರ ಗೊತ್ತು, ಹೇಳ್ತೀನಿ. ಏನು ನಡ್ದೈತೆ ಅಂತ ಹೇಳು. ಇಲ್ಲಿ ಕೇಳೋ, ನಾನು ಹೇಳ್ತೀನಿ ಏನು ನಡೀತಂತ. ಇವನು ಅವ್ರ ಹುಡುಗಿ ಫೋನ್ ಹಾಕ್ಬಿಟ್ಟು ಕೇಳಿದ್ನ, ಅದಕ್ಕೆ ಅವಳು ಇವನು ಪಟಾಯಿಸ್ಕೊಂಡ್ಬಿಟ್ಟವಳೆ. ಈ ಥರ ಮ್ಯಾಟ್ರು. ನಾನು ಎಷ್ಟು ನಂಬಿದ್ದೆ ಗೊತ್ತೇನೋ, ನಾನು ನಿನ್ನ ಅವಳ ಜಾಸ್ತಿ ನಂಬಿದ್ದೆ. ನೀನು ಯಾಕೋ ಈ ಥರ ಮಾಡಿದೆ? ನಂಬಿಸಿ ಕೂತ್ಕೆ ಮಚ್ಚಿ. ನಾನು ಏನು ಬೇಕಂತ ಮಾಡಿಲ್ಲ ಮಚ್ಚಿ. ಅವಳೇ ನನಗೆ ಮೆಸೇಜ್ ಎಲ್ಲ ಮಾಡಿತ್ತು, ಮೀಟ್ ಎಲ್ಲ ಮಾಡಿತ್ತು. ನಮ್ದು ಆಗಲೇ ಎಲ್ಲ ಆಗ್ಬಿಡ್ತು ಕಣೋ. ಏನು ಮಾಡೋಣ? ಬೇಕಾದ್ರೆ ನಾನು ಏನು ಮಾಡಿ ನಾಯಿ ಮುಚ್ಚಲಿ ಪುಂಕ್ತ್ಯ ಪಾಪ ಅವನಿಗೆ ಮೋಸ ಮಾಡಿತ್ತಲ್ಲೇ. ಅವ್ರ ಹುಡುಗನ್ನೇ ಎತ್ಕೊಂಡು ಏನೇನೋ ಮಾಡಿಬಿಟ್ಟು ಪಾಪ ಅವನಿಗೆ ಇದು ಮಾಡ್ತಿದ್ಯಾ. ನಿನ್ನ ಫ್ರೆಂಡು ಅನ್ನೋಕ್ಕೆ ಲಾಯಕಲ್ಲ ಕಣೋ ನೀನು. ಪಾಪ ಇದು ಮಾಡ್ಕೊಂಡಿದ್ದಾನೆ ಅಂದಾಗೆ ನನಗೆ ಡೌಟ್ ಬಂತು. ಏನೋ ಬಗ್ಳು ಎತ್ತುತ್ತಾನೆ, ಏನೋ ತಂದಿಟ್ಟ. ಏನೋ ಈಗ ನಿಂದು, ನಾನು ಅವಳನ್ನ ಲವ್ ಮಾಡ್ತಿದ್ದೀನಿ, ನಾನು ಅವಳನ್ನೇ ಮದುವೆ ಆಗ್ತೀನಿ, ಅವೆಲ್ಲ ಬೇಕಾಗ್ತಿಲ್ಲ. ಏನು ಮಾಡ್ತೀಯ ನೀನು? ಏನೋ ಮಾಡ್ತೀಯ? ನಾನು ಆಗಲೇ ಅವಳಿಗೆ ಕನ್ಸಲ್ಲ, ಫುಲ್ ಮದುವೆ ಆಗ್ಬಿಟ್ಟಿದ್ದೀನಿ. ಕನ್ಸಲ್ಲಿ ಮದುವೆ ಆಗಿಯಾ? ನಾನು ರೂಮಲ್ಲೇ ಮದುವೆ ಆಗಿದ್ದೀನಿ ಗೊತ್ತಾ. ನಂದು ಅವಳದು ಭಾರಿ ಇದ್ದಾವೆ ಫೋಟೋಸು. ತೋರಿಸ್ಬೇಕಾ ನಿನಗೆ? ಹೇಳೋ, ತೋರಿಸ್ತೀನಿ. ಸತ್ಯ ಹೋಗ್ತೀಯ ನೀನು? ತೋರಿಸ್ತೆ. ಸುಮ್ಮನೆ ಇದ್ಬಿಡಕ್ಕೆ ಕೇಳೋ, ಇಲ್ಲ ಎತ್ತೇ ಬಿಡ್ತೀನಿ ಇವನ್ನ. ಅವಾಗಲಿಂದ ನೋಡ್ತಿದ್ದೀನಿ, ಚೆಡ್ಡೊಳಗೆ ಕೈ ಹಾಕ್ತಿದ್ದಾನೆ. ಏನೋ ನಿಂದು ಪ್ರಾಬ್ಲಮ್ಮು? ಮಾತಾಡ್ತಿಲ್ಲ ಇಲ್ಲ ಸಿನ್ಸಿಯರ್ ವಿಚಾರ. ಏನಕ್ಕೆ ಕೈ ಹಾಕ್ತೀವಿ ಚೆಡ್ಡಿಯಲ್ಲಿ ನೀನು? ಯಾಕೆ ನೀನು ಯಾವುದೇ ಒಂದು ಹುಡುಗಿ ಲವ್ ಮಾಡಲ್ಲ ಅಂತ ಈಗ ಗೊತ್ತಾಯ್ತು ನನಗೆ. ಕಾಮುಕ್ ನನ್ನ ಮಗನೇ, ಫ್ರೆಂಡು ಅಂತ ನೋಡೋದು ಚೆಡ್ಡೊಳ. ನಾನು ಬೋಂಡ ನಿನ್ನ ಚೆಡ್ಡೊಳ ಬಿದ್ದೋಗ್ಬಿಡ್ತು, ಅದಕ್ಕೆ ಬೋಂಡ ತೆಗೋಣ ಅಂತ ಚೆಡ್ಡೊಳ ಕೈ ಹಾಕ್ತಿದ್ದೆ ಅಷ್ಟೇ. ನೀನು ಅದಕ್ಕೆ ರೇಸ್ ಆಗ್ಬಿಟ್ಟೆ ಅಂದರೆ ಮಚ್ಚೆ ಕೇಳಿಸ್ಕೊಳ್ರೆ. ಇಲ್ಲಿ ಇವನೇ ನಿಮ್ಮಿಬ್ಬರು ಮಧ್ಯೆ ಪಾರಿವಾಳ ಮಾಡ್ತಿರೋದು ಅವಳಿಗೆ. ಇವನದೇ ದೊಡ್ಡ ಕೈವಾಡನೇ ಐತೆ. ಫಸ್ಟ್ ಇವನಿಗೆ ಹಾಕ್ರಿ ಹೇಳ್ತೀನಿ. ಏನೋ ಇವನು ಭಾರಿ, ಇವನು ನೀವು ಅನ್ಕೊಂಡಂಗಲ್ಲ. ಇವನು ಫಸ್ಟ್ ಒಂದು ಸ್ಟಾರ್ಟ್ ಮಾಡ್ರಿ ಹೇಳ್ತೀನಿ. ಹಾಕ್ರಿ ಅವ್ನಿಗೆ ಫಸ್ಟ್. ಮಿತ್ರ ದ್ರೋಹಿ ನನ್ನ ಮಗನೇ, ನೀನು ಎಣ್ಣೆ ಕುಡಿಯಕ್ಕೆ ಬಾಂದಾಗೆ ನನಗೆ ಡೌಟ್ ಬಂತು. ಏನೋ ತಂದಿದ್ದು ತಮಾಷೆ ನೋಡ್ತೀಯ ಅಂತ. ಇಷ್ಟು ದೊಡ್ಡ ತಗೊಂಬಂದು ನನ್ನ ತಲೆ ಮೇಲೆ ಹಾಕ್ತಿ ಅಂತ ಗೊತ್ತಿದ್ದಿಲ್ಲ. ದ್ರೋಹಿ ನನ್ನ ಮಗನೇ, ನೀನು ಬೇಡ, ನೀನು ಬೇಡ, ನೀನು ಸವಸೆನೇ ಬೇಡ. ಅವಳು ಇಂಥ
ಗೊತ್ತಾ ಕೆಲಸ ಮಾಡ್ತೀನಿ ಅಂತ ಗೊತ್ತಿದ್ದಿಲ್ಲ. ನೀನು ಹೆಂಗೋ ಪಾರ್ವಳ ಮಾಡ್ತೀಯ ಸುವ ನನ್ನ ಮಗನೇ. ನಿನ್ನ ಬಿಡಲ್ಲ ಕಣ ನಾನು. ಇವಾಗ ಒಳ್ಳೆ ಮಜಾ ಬರ್ತೈತೆ.